ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯದಲ್ಲಿ ಒಂದು ಮಾತಿದೆ, ರಾಜಕಾರಣಿ ಯಾರು ಬೇಕಾದರೂ ಆಗಬಹುದು, ಆದರೆ ಜನನಾಯಕ ಎಲ್ಲರಿಂದ ಆಗಲು ಆಗಲ್ಲ ಅಂತ. ಈ ಮಾತು 100% ಸತ್ಯ. ಯಾಕಂದ್ರೆ ರಾಜಕಾರಣಿಗಳು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ಜನನಾಯಕ ಹಾಗಲ್ಲ. ಉಸಿರು ಹೋದ ಮೇಲೂ ಅವರ ಹೆಸರಿರುತ್ತೆ. ಆದ್ರೆ ಜನನಾಯಕ ಆಗೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಆತ್ಮೀಯರೇ, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸಿದ್ದು ಸರ್ಕಾರ ಅಂತ್ಯವಾಗಿ ಡಿಕೆ ಸರ್ಕಾರ ರಚನೆಯಾಗಿದೆ. ಇನ್ನೇನು ಚುನಾವಣೆಗೆ 2 ವರ್ಷ ಬಾಕಿ ಇದೆ ಅನ್ನೋ ಹೊತ್ತಲ್ಲಿ ಡಿಕೆಶಿ ಸಿಎಂ ಆಗಿ ಅಧಿಕಾರಕ್ಕೇರಿದ್ದಾರೆ. ಆದ್ರೆ ಪಟ್ಟಕ್ಕೇರಿದ 3 ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಮನೆಯೊಂದು 3 ಬಾಗಿಲಿನಂತಾಗಿದೆ. ಯಾಕಂದ್ರೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದವರು ಸರ್ಕಾರದ ಬುಡವನ್ನೇ ಅಲುಗಾಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, 3-4 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು, 8 ಬಾರಿ ಶಾಸಕರಾಗಿದ್ದ ರಾಮಲಿಂಗಾರೆಡ್ಡಿ ಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ತಮಗೆ ಕೊಟ್ಟ ಖಾತೆ ತೃಪ್ತಿ ತಂದಿಲ್ಲ ಅಂತ ಸಮರ ಸಾರಿದ್ದಾರೆ. ತಾವು ಇಷ್ಟಪಟ್ಟಿದ್ದು, ತಮಗೆ ಮಾತು ಕೊಟ್ಟಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಆದ್ರೆ ಈ ಖಾತೆ ಈಗ ಕೃಷ್ಣ ಬೈರೇಗೌಡ ಹೆಗಲೇರಿದೆ. ಇದೇ ಈಗ ರಾಮಲಿಂಗಾರೆಡ್ಡಿ ಮುನಿಸಿಗೆ ಕಾರಣ ಆಗಿರೋದು. ಆದರೆ ಕೃಷ್ಣ ಬೈರೇಗೌಡರು ಖಾತೆ ಹಂಚಿಕೆಗೂ ಮುನ್ನ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ರು. ತಾವು ಈ ಹಿಂದೆ ನಿರ್ವಹಿಸಿದ್ದ ಕಂದಾಯ ಖಾತೆಯನ್ನೇ ತಮಗೆ ಕೊಡಿ ಅಂತ ಮನವಿ ಮಾಡಿದ್ರು. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲಿ ಒಂದಿಷ್ಟು ಸುಧಾರಣೆ ತಂದಿದ್ದೇನೆ, ಇನ್ನಷ್ಟು ಯೋಜನೆ ರೂಪಿಸೋದಿದೆ, ಹೀಗಾಗಿ ಈ ಖಾತೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ. ಆದ್ರೆ ದಿಲ್ಲಿ ನಾಯಕರು ಇದಕ್ಕಿಂತಲೂ ದೊಡ್ಡದಾದ ಒಳ್ಳೆ ಆಯಕಟ್ಟಿನ ಖಾತೆಯಾದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿರೋದು. ಈ ಖಾತೆ ಕೊಡಿ ಅಂತ ಕೇಳಲಿಲ್ಲ, ದಿಲ್ಲಿಗೆ ಹೋಗಿ ಲಾಭಿಯನ್ನೂ ಮಾಡಿಲ್ಲ. ಆದ್ರೂ ಕೂಡ ರಾಮಲಿಂಗಾರೆಡ್ಡಿ ಕಣ್ಣಿಟ್ಟ ಖಾತೆ ಕೃಷ್ಣ ಬೈರೇಗೌಡ ಅವರಿಗೆ ಸಿಕ್ಕಿದ ಹೇಗೆ ಅನ್ನೋ ಚರ್ಚೆ ಜನಸಾಮಾನ್ಯರಲ್ಲಿ ಶುರುವಾಗಿದೆ. ಈ ಪ್ರಶ್ನೆಗೆ ಮುಂದೆ ಉತ್ತರ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೋಸ್ಟ್ ಎಫಿಷಿಯಂಟ್ ಸಚಿವರು ಯಾರು ಅಂತ ಕೇಳಿದ್ರೆ ಮೊದಲು ಬರೋ ಹೆಸರೇ ಕೃಷ್ಣ ಬೈರೇಗೌಡ ಅವರದ್ದು. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಮುಲ್ಕಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇತ್ತು. ಅದರಲ್ಲಿ ಮೂಡಬಿದ್ರೆಯ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಭಾಗವಹಿಸಿದ್ರು. ವೇದಿಕೆಯಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಮುಕ್ತ ಕಂಠದಿಂದ ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇರುವ ಕ್ರಾಂತಿಕಾರಿ ಬದಲಾವಣೆ ಬಗ್ಗೆ ಕೃಷ್ಣ ಬೈರೇಗೌಡರನ್ನ ಹಾಡಿ ಹೊಗಳಿದ್ರು. ಕೆಲಸಕ್ಕೆ ಮತ್ಸರ ಇರಬಾರದು ಅನ್ನುವ ಬಿಜೆಪಿ ಶಾಸಕರ ಹೇಳಿಕೆಗೆ ಓವರ್ ಆಕ್ಟ್ ಮಾಡದೆ ಸಚಿವರು ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಹೋಗಿದ್ರು. ವಿರೋಧಿ ಪಕ್ಷ ಅಂದ್ರೆ 10 ಆರೋಪಗಳೇ ಕೊಡ್ತಾರೆ. ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲದೆ ಇದ್ರು ಪಕ್ಷ ಅಂತ ಬಂದಾಗ ಮುಗಿ ಬೀಳೋದು ಖಾಯಂ. ಎದುರಾಳಿ ಪಕ್ಷದವರನ್ನ ಇನ್ನೊಂದು ಪಕ್ಷದ ಶಾಸಕರು ಹೊಗಳೋದು ತುಂಬಾ ಕಮ್ಮಿ. ಅದರಲ್ಲೂ ಸಚಿವರು ಅನ್ಸ್ಕೊಂಡವರನ್ನ ಬೇರೆ ಪಕ್ಷದ ಶಾಸಕರು ಕೊಂಡಾಡೋದು ಕಡಿಮೆಯಲ್ಲಿ ಕಡಿಮೆನೆ ಬಿಡಿ. ಆದ್ರೆ ಕೃಷ್ಣ ಬೈರೇಗೌಡರನ್ನ ಬಿಜೆಪಿ ಶಾಸಕರು ಕೊಂಡಾಡಿದ್ರು ಅಂದ್ರೆ ಇವರ ಕಾರ್ಯವೈಖರಿ ಬಗ್ಗೆ ನೀವೇ ಊಹಿಸಿಕೊಳ್ಳಿ. ಆತ್ಮೀಯರೇ, ಡಿಕೆಶಿ ಕ್ಯಾಬಿನೆಟ್ ರಚನೆ ಹೊತ್ತಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ದಿಲ್ಲಿಗೆ ಹಾರಿದ್ರು. ತಮ್ಮ ಆಪ್ತ ನಾಯಕರ ಮೂಲಕ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಡಿಸಿಎಂ ಸ್ಥಾನ, ಸಚಿವ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಬೇಡಿಕೆ ಮೇಲೆ ಬೇಡಿಕೆ ಇಟ್ಟಿದ್ರು. ಆದ್ರೆ ಕೃಷ್ಣ ಬೈರೇಗೌಡರು ತಮ್ಮ ಕ್ಷೇತ್ರ ಬಿಟ್ಟು ಎಲ್ಲೋ ಅಲುಗಾಡಿರ್ಲಿಲ್ಲ. ನಾನೆಲ್ಲೂ ಲಾಬಿ ಮಾಡಿಲ್ಲ, ಹಾಗಂತ ನಾನು ಏನನ್ನೂ ಕೇಳಿಲ್ಲ ಅಂತಾನೂ ಹೇಳಲ್ಲ. ನನಗೆ ಸಚಿವ ಸ್ಥಾನ ಕೊಡೋದೇ ಆದ್ರೆ ಕಂದಾಯ ಇಲಾಖೆಯನ್ನೇ ಕೊಡಿ, ನಮ್ಮ ಮನಸಾಕ್ಷಿಗೆ ನೋವು ಆಗುವಂತೆ ಮಾಡಬೇಡಿ ಅಂತಷ್ಟೇ ಹೇಳಿದ್ದೇನೆ ಹೊರತು ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಡ ಹಾಕಿಲ್ಲ ಅಂದಿದ್ರು. ಇದು ತಮ್ಮ ಕ್ಷೇತ್ರದಲ್ಲಿ ತಾವು ಮಾಡಿದ ಕೆಲಸವೇ ತಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಎತ್ತಿ ತೋರಿಸಿತ್ತು. ಆತ್ಮೀಯರೇ, ಕಂದಾಯ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ಕೃಷ್ಣ ಬೈರೇಗೌಡ ಅವರೇ ಕಾರಣ. ರಾಜಕೀಯ ಅನ್ನೋದು ಇವರಿಗೊಂಥರ ಫ್ಯಾಷನ್. ಹೀಗೆ ಇರಬೇಕು, ಹೀಗೆ ಜನಸೇವೆ ಮಾಡಬೇಕು ಅಂದ್ಕೊಂಡವರು ಇವರು. ತುಂಬಾ ಸಿಂಪಲ್ ವ್ಯಕ್ತಿತ್ವ. ಇವರ ಪಾಲಿಗೆ ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಇವರ ಕಾರ್ಯಕ್ಷಮತೆ. ಹಾಸನ ಜಿಲ್ಲಾ ಉಸ್ತುವಾರಿ ಯಾರೇ ಆಗಲಿ, ಅವರಿಗೆ ಬಹುದೊಡ್ಡ ಸವಾಲು ಅಂದ್ರೆ ಹಾಸನಾಂಬೆ ಉತ್ಸವ. ಲಕ್ಷಾಂತರ ಜನ ಸೇರೋ ಉತ್ಸವದಲ್ಲಿ ಎಡವಟ್ಟುಗಳಾಗೋದೇ ಜಾಸ್ತಿ. ಯಾಕಂದ್ರೆ ವರ್ಷದಲ್ಲಿ ಸೀಮಿತ ಅವಧಿಗೆ ಮಾತ್ರ ತೆರೆಯುವ ಈ ದೇವಾಲಯದಲ್ಲಿ ತಾಯಿಯ ದರ್ಶನವನ್ನ ಪಡೆಯಲು ಲಕ್ಷೋಪಾದಿಯಲ್ಲಿ ಭಕ್ತರು ಬರ್ತಾರೆ.
ಆದ್ರೆ ಕಳೆದ ಹಾಸನಾಂಬೆ ಜಾತ್ರೆಯಲ್ಲಿ ಸಣ್ಣದೊಂದು ಲೋಪಗಳು ಬಾರದಂತೆ ನೋಡ್ಕೊಂಡವರು ಕೃಷ್ಣೇ ಬೈರೇಗೌಡರು. ತಾವೇ ಮುಂದೆ ನಿಂತು ಉತ್ಸವ ನಡೆದಷ್ಟು ದಿನವೂ ಅಲ್ಲೇ ಇದ್ದು ಎಲ್ಲಾ ಕಾರ್ಯವನ್ನ ನೋಡ್ಕೊಂಡಿದ್ರು. ಹೀಗಾಗಿಯೇ ಸಾರ್ವಜನಿಕರಿಂದಲೂ ಸಹಬಾಷ್ಗಿರಿ ಪಡೆದಿದ್ರು. ಆತ್ಮೀಯರೇ, ನಾವು ಮಾಡೋ ಕೆಲಸ ಇಂದಲ್ಲ ನಾಳೆ ನಮ್ಮ ಕೈ ಹಿಡಿಯುತ್ತೆ ಅನ್ನುವ ಮಾತಿದೆ. ಸಚಿವ ಸ್ಥಾನ ಯಾವುದೇ ಆಗಿರಲಿ, ಕೆಲಸ ಮಾಡಿ ತೋರಿಸ್ಬೇಕು, ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವ ಬದ್ಧತೆ ಇದ್ರೆ ದೆಹಲಿಗೂ ಹೋಗಬೇಕಾಗಿಲ್ಲ, ಲಾಬಿಯೂ ನಡೆಸಬೇಕಾಗಿಲ್ಲ. ಅಧಿಕಾರ ಮತ್ತು ಸಚಿವ ಸ್ಥಾನ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.